ಸಮೀವುಲ್ಲಾ ಸರ್, ಈ ಸಂದರ್ಭದಲ್ಲಿ ನನಗೆ ಏನು ಅನಿಸ್ತಾ ಇದೆ ಅಂತಂದರೆ, ಸಿದ್ದರಾಮಯ್ಯ ಅವರ ಆಬ್ಸೆನ್ಸು ಮತ್ತು ಅವರ ಸೈಲೆನ್ಸು ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಸಿದ್ದರಾಮಯ್ಯ ಅವರ ಗತಿ ಏನಿತ್ತು ಮತ್ತು ಅವರ ಪ್ರಬುದ್ಧತೆ ಏನಿತ್ತು ಮತ್ತು ಅವರ ಮಾತಿಗೆ ವ್ಯಾಲ್ಯೂ ಏನಿತ್ತಲ್ಲ, ಅದರ ಆಬ್ಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಮೊದಲ ಕ್ಯಾಬಿನೆಟ್ ಆದಾಗಲೂ ಅಸಮಾಧಾನಗಳಿದ್ರೂ ಕೂಡ ಅಂಥ ದೊಡ್ಡ ಮಟ್ಟದ ಹೊರಗಡೆ ಬಂದು ಬಹಿರಂಗಗೊಂಡು ಇಷ್ಟೊಂದು ಹಾದಿರಂಪ ಬೀದಿರಂಪ ಆಗಿರಲಿಲ್ಲ. ಬಟ್ ಈ ಕ್ಯಾಬಿನೆಟ್ಟಲ್ಲಿ ಒಂದು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ನೇ ಇನ್ನೂ ಪ್ರಾಪರ್ ಆಗಿ ಮಾಡೋಕ್ಕಾಗ್ತಾ ಇಲ್ಲ. ಸಿದ್ದರಾಮಯ್ಯ ಅವರ ಸೈಲೆನ್ಸ್ ಇದೆಯಲ್ಲ, ಅದು ಡೇಂಜರಸ್ ಅಂತ ಅನಿಸ್ತಾ ಇದೆ ಸರ್. ಏನು ಹೇಳ್ತೀರಿ ಸರ್? ನಿಮ್ಮ ಆಡಿಯೋ ಕೇಳಿಸ್ತಾ ಇಲ್ಲ, ಮ್ಯೂಟ್ ಆಗಿದೆ ಅನ್ಸುತ್ತೆ. ಮಾತಾಡಿ ಸರ್, ಮಾತಾಡಿ. ಹಲೋ, ಒಂದು ಪಟ್ಟಿ ದೆಹಲಿಯಿಂದ ಬಂದಂತಹ ಪಟ್ಟಿ ಮುಖ್ಯಮಂತ್ರಿ ಮತ್ತು ಸಿದ್ದರಾಮಯ್ಯ ಇಬ್ಬರಿಗೂ ಶಾಕ್ ಆಗಿದೆ. ಅಂದ್ರೆ ಇದು ಯಾಕಾಗಿ ಇಷ್ಟು ಗೊಂದಲ ಉಂಟಾಯ್ತು, ಯಾಕಾಗಿ ಇಬ್ರು ಜನರಲ್ ಸೆಕ್ರೆಟರಿ ಇಷ್ಟು ಹೋಲ್ಡ್ ಪಟ್ಕೊಂಡ್ರು, ಈ ಮಟ್ಟಿಗೆ ಹೈಕಮಾಂಡ್ ನ ಮಧ್ಯಪ್ರವೇಶ ಮತ್ತು ನಿಯಂತ್ರಣ ಬೇಕಾಗಿತ್ತ ಅನ್ನೋದು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಅವರು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಪ್ರೋಗ್ರಾಮಿಗೆ ಬರಲ್ಲ ಅಂತ ಸಿಟ್ ಮಾಡ್ಕೋತಾರೆ ಅಂತಂದ್ರೆ ಇನ್ನೆಷ್ಟು ಬೇಸರ ಆಗಿದೆ ಅನ್ನೋದು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್. ಈ ಬೇಸರ ಮುಂದೆ ಯಾವ್ದಾದ್ರು ಅಸಮಾಧಾನದ ರೂಪವನ್ನ ಪಡೆಯುತ್ತಾ ಅಥವಾ ಚುನಾವಣೆ ಇನ್ನೇನ್ ಬರುತ್ತೆ ಅನ್ನೋ ಕಾರಣಕ್ಕೆ ಅವರು ಈ ಮುನಿಸಿನ ಜೊತೆಗೆ ಮುಂದುವರಿತಾರ ಅನ್ನೋದು ಇಲ್ಲಿ ಮುಖ್ಯವಾದಂತಹ ವಿಚಾರ. ಅಂದ್ರೆ ಪ್ರತಿ ಹಂತದಲ್ಲೂ ಹೈಕಮಾಂಡ್ ಮಧ್ಯಪ್ರವೇಶ, ಇವನ್ ಖಾತೆ ಇಲ್ಲಿ ಎಷ್ಟೊಂದು ಗೊಂದಲ ಸೃಷ್ಟಿಯಾಗಿದೆ ಅಂತಂದ್ರೆ, ಮೋಸ್ಟ್ಲಿ ಇನ್ನೊಂದು ಕ್ಯಾಬಿನೆಟ್ ಸರ್ಜರಿ, ಎಕ್ಸ್ಪೆನ್ಷನ್ ಅಲ್ಲ, ಸಂಪುಟಕ್ಕೆ ಮತ್ತೊಂದು ಮಿನಿ ಸರ್ಜರಿ ಆಗುವ ಸಾಧ್ಯತೆ ಎದ್ದು ಕಾಣ್ತಾ ಇದೆ. ಕೆಲವ್ರನ್ನ ಬಿಟ್ಟು 2 ದಿನದ ತೀನ್ ದಿನ ಸುಲ್ತಾನ್ ಅಂತಾರಲ್ವ, 3 ದಿನದ ಮಂತ್ರಿಗಳು, ಹಾಗೆ ಕೆಲವ್ರನ್ನ ಕೈ ಬಿಟ್ಟು ಮತ್ತೆ ಕೆಲವರು ಹೊಸಬ್ರು. ಏನ್ ಗೊತ್ತಾ, 3 ದಿನಕ್ಕಾದ್ರೂ ಮಂತ್ರಿಯಾಗಿ ರಾಜೀನಾಮೆ ಕೊಟ್ರೆ ಅವ್ರಿಗೆ ಸಿಗೋ ಫೆಸಿಲಿಟಿ, ಮಾಜಿ ಸಚಿವ ಅಂತ ಫೆಸಿಲಿಟಿ ಎಲ್ಲ ಸಿಕ್ಕಿ ನಮ್ ಟ್ಯಾಕ್ಸ್ ಹಣ ಎಲ್ಲ ಹೋಗುತ್ತಲ್ಲ ಅಂತ ನನ್ ಚಿಂತೆ. ಆ ಚಾನ್ಸಸ್ ಇದೆ. ಹೀಗಾಗಿ ಕೆಲವ್ರನ್ನ ಬಿಟ್ಟು ಕೆಲವ್ರನ್ನ ಸೇರಿಸ್ಕೊಳ್ಳೋದು ಅನಿವಾರ್ಯ ಎನ್ನುವಂತಹ ಪರಿಸ್ಥಿತಿಯನ್ನ ಹೈಕಮಾಂಡ್ ಕ್ರಿಯೇಟ್ ಮಾಡಿದೆ ಅಂತ ನಮಗೆ ಮೇನ್ ನೋಟಕ್ಕೆ ಅನ್ನಿಸ್ತಾ ಇದೆ. ಒಂದು ಸಮೀವುಲ್ಲಾ ಸರ್ ಹೇಳಿದಂತ ಮಾತಿಗೆ ನಿಮ್ಮ ಉತ್ತರ ಜೊತೆಗೆ ಸಭಾಪತಿಯ ರಿಸಿಗ್ನೇಷನ್ ಅನ್ನ ಇಷ್ಟು ಆತುರವಾಗಿ ಪಡ್ಕೊಳ್ಳೋ ಅವಶ್ಯಕತೆ ಏನಿತ್ತು ನಿಮಗೆ? ನೋಡಿ, ಮೊನ್ನೆ ಸಮೀವುಲ್ಲಾ ಅವರು ಏನು ಹೇಳ್ತಾ ಇದ್ದಾರೆ, ಅದು ಇವತ್ತು ಯಾವ AICC-ನಲ್ಲಿರುವಂತಹ ಪ್ರಧಾನ ಕಾರ್ಯದರ್ಶಿಗಳು ಯಾರು ನೇರವಾಗಿ ಹತೋಟಿಗೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇರೋದು, ಆ ಥರ ಯಾವುದೂ ಘಟನೆ ಇಲ್ಲ, ಆಗಿಲ್ಲ. ಹೇಳ್ತಾ ಇದ್ದೀನಲ್ಲ, ಸುಮಾರು 40-50 ಪ್ರಭಾವಿ ಇವತ್ತು ಆಕಾಂಕ್ಷಿಗಳು, ಪ್ರಭಾವಿ ನಾಯಕರು ಇವತ್ತು ಆ ಲಿಸ್ಟಲ್ಲಿ ಇರೋದ್ರಿಂದ ಅಲ್ಲಿ ಹೇಳ್ತಾ ಇದೆ ನೋಡಿ. ಇವಾಗ ಸುಮಾರು ಕಳೆದ ಸಚಿವ ಸಂಪುಟದಲ್ಲಿ ಕೆಲಸ ಮಾಡಿರೋರು ಇದ್ರು, ಹೊಸೊಬ್ಬರು ಇದ್ರು. ಸೊ ಆ ಪ್ರಭಾವಿಗಳು ಅರ್ಹರಿರುವಾಗ ಅದರಲ್ಲಿ ಸ್ಥಾನ ಇದ್ದಿದೆ 20. ಅಂದ್ರೆ ಇವಾಗ 20 ಜನರಿಗೆ ಕೊಟ್ಟರೆ ಮಿಕ್ಕಿದ 40 ಜನರಿಗೆ ಅಸಮಾಧಾನ ಆಗೋದು ಸಹಜ. ಸೊ ಈ ರೀತಿ ಹೇಳ್ತಾ ಇದೀನಲ್ಲ ನೋಡಿ, ಇವಾಗ ಪಟ್ಟಿ ಬರೋರು ಹೇಗ್ರಿ ಮೊದಲು ಗೊತ್ತಾಗುತ್ತೆ. ಈಗ ಅಲ್ಲ ನಂಗೆ ಮಾತಾಡಕೊಡಿ, ನಾನು ಆಮೇಲೆ ಮಾತಾಡ್ತೇನೆ. ಸೊ ಇಂಥ ಸಮಯದಲ್ಲಿ ಯಾವ ಪ್ರಧಾನ ಕಾರ್ಯದರ್ಶಿಗಳ ಕೈವಾಡನೂ ಇಲ್ಲ, ಆಮೇಲೆ ಏನೂ ಇಲ್ಲ. ಆಕಾಂಕ್ಷಿಗಳು ಸಚಿವ ಸಂಪುಟಕ್ಕೆ ಬಹಳಷ್ಟು ಜನ ಇದ್ದಿದ್ದಕ್ಕೆ ಒಂದು ಸಮಸ್ಯೆ ಆಗಿದೆ. ಯಾಕೆಂದರೆ ಒಂದು ಸಚಿವ ಸಂಪುಟ ವಿಸ್ತರಣೆ ಆಗಲಿ ಅಥವಾ ಅದನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಬಹಳಷ್ಟು ತಾವು ಸುಮಾರು ವರ್ಷಗಳಿಂದ ಕವರ್ ಮಾಡ್ತಾ ಇದ್ದೀರಾ ಸುದ್ದಿಯನ್ನು. ಈ ಥರ ಪ್ರಕ್ರಿಯೆಗಳು ಬರೋದು, ಸಮಸ್ಯೆಗಳು ಬರೋದು ಸಹಜ. ಅರ್ಥ ಆಯ್ತಲ್ಲ? ಈಗ ಮಾನ್ಯ ನಮ್ಮ ಸಮಸ್ಯೆಗಳು ಬರೋದು ಸಹಜ, ಆದ್ರೆ ಈ ಮಟ್ಟಕ್ಕಾಗೋದಿದೆಯಲ್ಲ, ಇದು ಆಲ್ರೆಡಿ ಏನು ಒಂದ್ ನಿಮಿಷ ನಾನು ಹೇಳೋದು ಕೇಳಿಸ್ಕೊಂಡ್ಬಿಡಿ, ನನ್ನ ಪಾಯಿಂಟ್ಸ್ ಕೇಳಿಸ್ಕೊಂಬಿಡಿ. ಬಹಳಷ್ಟು ವರ್ಷಗಳಿಂದ ಸುದ್ದಿ ಕವರ್ ಮಾಡಿದ್ರಲ್ಲಿ ನಾನು ಅರ್ಥ ಮಾಡ್ಕೊಂಡಿರೋದು ಏನಂದ್ರೆ, ಹೌದು, ಯಾರು ಏನು ಸನ್ಯಾಸಿಗಳಲ್ಲ ರಾಜಕಾರಣದಲ್ಲಿ, ಎಲ್ರಿಗೂ ಸಚಿವರಾಗಬೇಕು, ಎಲ್ರಿಗೂ ಮುಖ್ಯಮಂತ್ರಿಗಳಾಗಬೇಕು, ಅದು ನನಗೆ ಗೊತ್ತಿದೆ. ಆದರೆ ನಮ್ಮ ವ್ಯವಸ್ಥೆಯಲ್ಲಿ ಅಷ್ಟು ಮುಖ್ಯಮಂತ್ರಿ ಸ್ಥಾನನೂ ಇಲ್ಲ, ಅಷ್ಟು ಸಚಿವರ ಸ್ಥಾನನೂ ಇಲ್ಲ, ಅದು ನಂಗೆ ಗೊತ್ತಿದೆ. ಅದಕ್ಕಾಗಿನೇ ನಿಗಮ ಮಂಡಳಿಗಳು ಅಂತ ಮಾಡ್ಕೊಂಡು ಅದಕ್ಕೆ ಅಕೊಮಡೇಟ್ ಮಾಡ್ತೀರಾ ಅನ್ನೋದು ಗೊತ್ತಿದೆ. ಇನ್ನೂ ಹೆಚ್ಚಿಗೆ ಹೋದ್ರೆ ಇನ್ನೊಂದಷ್ಟು ಹುದ್ದೆಗಳನ್ನು ಸೃಷ್ಟಿ ಮಾಡಿ ಈ ಗ್ಯಾರಂಟಿ ಅನುಷ್ಠಾನ ಸಮಿತಿ ಎಕ್ಸೆಟ್ರಾ ಅಂತ ಒಂದಷ್ಟು ಗಂಜಿ ಕೇಂದ್ರಗಳನ್ನು ಮಾಡಿದಿರಲ್ಲ, ಅದಕ್ಕೆ ಅಕೊಮಡೇಟ್ ಮಾಡ್ತೀರಾ ಅಂತಾನೂ ಗೊತ್ತಿದೆ. ಇಷ್ಟು ವರ್ಷದ ನನ್ನ ಸುದ್ದಿ ಪ್ರಸಾರ ಮಾಡೋದ್ರಲ್ಲಿ ನಾನು ಕಲ್ತ್ಕೊಂಡಿರೋದು ಇದನ್ನ. ಅಲ್ಲ, ಲೆಟ್ ಮಿ ಫಿನಿಶ್. ಇದ್ರ ಜೊತೆಗೆ ಲೆಟ್ ಮಿ ಫಿನಿಶ್. ಯಾರ ಕೈವಾಡ ಇಲ್ಲ ಅಂತ ಹೇಳಿದ್ರಿ, ಕರೆಕ್ಟ್? ಹಾಗಾದ್ರೆ ಆ ಲಿಸ್ಟ್ ಅಲ್ಲಿ ಇದ್ದಂತ ಹೆಸರುಗಳು ಯಾರ ಪಟ್ಟಿಯಲ್ಲಿದ್ದವರು, ಯಾರ್ಯಾರ ಸಜೆಷನ್ಸ್ ಗಳನ್ನ ತಗೊಂಡ್ರಿ,
ಯಾರ್ದು ಇಲ್ಲ, ಬರೀ ಡಿ ಕೆ ಶಿ ಅವ್ರದ್ದು ಸಿದ್ದರಾಮಯ್ಯ ಅವ್ರದ್ದು ಅನ್ನೋದಾದ್ರೆ ಕಡೆ ಮೂಮೆಂಟ್ ಅಲ್ಲಿ ಯಾಕೆ ಅದರಿಂದ ಹೆಸರುಗಳನ್ನ ಕೈ ಬಿಟ್ರಿ? ಇದುವರೆಗೂ ಯಾಕೆ ಒಂದು ಮಂತ್ರಿ, ಮಹಿಳಾ ಮಂತ್ರಿಯನ್ನ ನೀವು ಮಾಡಿಲ್ಲ? ಅದಕ್ಕೆ ಕಾರಣ ಏನು ಹೇಳಿ ನನಗೆ. ನೋಡಿ, ಮಹಿಳೆಯರನ್ನ ಇವತ್ತು ನಾನು ಹೇಳಿದ್ನಲ್ಲ, ಬಹಳಷ್ಟು ಸಮರ್ಥರಿದ್ದಾರೆ, ಬಹಳಷ್ಟು ಪೈಪೋಟಿ ಇದೆ, ಬಹಳಷ್ಟು ಸ್ಪರ್ಧೆ ಇದೆ, ಸುಮಾರು 4-5 MLAಗಳಿದ್ದಾರೆ, MLCಗಳಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ವಿಳಂಬ ಆಗಿದೆ, ಕಡೆಗಣನೆ ಅಲ್ಲ, ಇದು ವಿಳಂಬ ಆಗಿದೆ. ಒಂದು ಹಂಗಂದ್ರೆ ಯಾರ್ ಕ್ಯಾಲಿಬರ್ ಏನು ಅಂತ ಹಂಗಾರೆ ನಿಮ್ಗೆ ಇಷ್ಟ ದಿವಸ ಅರ್ಥವೇ ಆಗಿಲ್ವಾ? ಅರ್ಥ ಆಗುತ್ತೆ. ಇವತ್ತು ನೋಡಿ, ಇವತ್ತು ಸುಮಾರು 1 ತಿಂಗಳಿಂದ ಎಲ್ಲರನ್ನ ಕರೆದು ಮಾತಾಡಿ ಎಲ್ಲ ಏನು ಕ್ಯಾಂಡಿಡೇಟ್ಗಳಿದ್ರು ಎಲ್ಲರ ಬಗ್ಗೆ ಅವರು ಒಂದು ಇನ್ಪುಟನ್ನು ತೆಗೆದುಕೊಂಡೇ ಇದನ್ನು ಪಟ್ಟಿಯನ್ನು ರಿಲೀಸ್ ಮಾಡಿರ್ತಾರೆ. ಸೊ ಅಂಥದ್ದೇನೂ ಅವ್ಯವಸ್ಥೆ ಆಗಿಲ್ಲ, ಸ್ವಲ್ಪ ಸಮಸ್ಯೆಗಳಾಗಿದೆ. ಆ ಸಮಸ್ಯೆ ಇವತ್ತು ಪರಿಹಾರ ಆಗಿದೆ, ಪೂರ್ಣ ಪ್ರಮಾಣದ ಇವತ್ತು ಸಚಿವ ಸಂಪುಟ ಆಗಿದೆ. ಆಮೇಲೆ ಮಂತ್ರಿಗಳು ಇವತ್ತು ಜಿಲ್ಲೆಗಳಲ್ಲಿ ಹೋಗಿ ನೆರೆ ಮತ್ತು ಬರದ ಪರಿಸ್ಥಿತಿ ಅಧ್ಯಯನವನ್ನ ಮಾಡ್ತಾ ಇದ್ದಾರೆ. ಇವಾಗ ಸರ್ಕಾರ ನಡೀತಾ ಇದೆ, ಇವತ್ತೇನು ಸಮಸ್ಯೆ ಇಲ್ಲ. ಆಮೇಲೆ ಮಾನ್ಯ ಬಿಜೆಪಿ ಅವರು ಹೇಳ್ತಾ ಇದ್ರು, ಅವರ ಮಾಜಿ ಮುಖ್ಯಮಂತ್ರಿ ಆದಂತ ಯಡಿಯೂರಪ್ಪನವರು ಸುಮಾರು ತಿಂಗಳುಗಟ್ಟಲೆ 1 ಮ್ಯಾನ್ ಸಚಿವ ಸಂಪುಟ ಆಗಿ ಓಡಾಡಿದ್ದನ್ನು ನಾವು ನೋಡಿದ್ದೀವಿ. ಆಮೇಲೆ ಫಾಲೋ ಅಂತಲ್ಲ ಹೇಳ್ತಾ ಇದ್ದೀನಿ, ಅವ್ರಿಗೂ ನೈತಿಕತೆ ಇರಬೇಕಲ್ಲ ಮಾತನಾಡೋದಕ್ಕೆ. ಆಮೇಲೆ ವಿರೋಧ ಪಕ್ಷದ ನಾಯಕನ ಮಾಡೋದಕ್ಕೆ 6 ತಿಂಗಳು ತೆಗೆದುಕೊಂಡು ವಿರೋಧ ಪಕ್ಷ ನಾಯಕನ ಇಲ್ಲದೆ ಅದು ಸೆಷನ್ ನಡೆದಿರೋದನ್ನು ನಾವು ನೋಡಿದ್ದೀವಿ. ಆಮೇಲೆ ವಿಶ್ವೇಶ್ವರಯ್ಯ ಕಾಗೇರಿ ಅವ್ರ ಕಾಲಲ್ಲಿ ಯಾವ ರೀತಿ ಅವ್ರು ನಡೆಸ್ಕೊಂಡ್ರು, ಅವ್ರನ್ನ ಸಭಾಪತಿ ಯಾವ ರೀತಿ ಮಾಡಿದ್ರು. ಓಂ ಬಿರ್ಲಾ ಅವರು 2024ರಲ್ಲಿ ಇನ್ನೂ ಲೋಕಸಭಾನೇ ಅಸ್ತಿತ್ವ ಬರೆದಿರುವಾಗ ಅವ್ರ ಹೆಸರನ್ನ ಡಿಕ್ಲೇರ್ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಈಗ ಆರ್ ಅಶೋಕ್ ಹೋಗಿ ಬರ ಅಧ್ಯಯನ ಮಾಡಿ ವರದಿ ಕೊಟ್ಟಿಲ್ಲ ಅಂದ್ರೆ ರಾಜ್ಯಕ್ಕೆ ಏನು ಲಾಸ್ ಇಲ್ಲ. ಅದೇ ನಿಮ್ ಮಂತ್ರಿಗಳು ಹೋಗಿ ಬರ ಅಧ್ಯಯನ ಮಾಡಿ ವರದಿ ಕೊಟ್ಟಿಲ್ಲ ಅಂದ್ರೆ ರಾಜ್ಯಕ್ಕೆ ಖಂಡಿತ ಲಾಸ್ ಇದೆ. ದಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಆಡಳಿತ ಪಕ್ಷ ಅಂಡ್ ವಿರೋಧ ಪಕ್ಷ. ಅವ್ರು 6 ತಿಂಗಳಲ್ಲೂ ಮಾಡ್ಕೊಳ್ಳಿ, 1 ವರ್ಷ ಆದ್ರೂ ಮಾಡ್ಕೊಳ್ಳಿ, ನಮ್ಗೇನ್ ಬೇಜಾರಿಲ್ಲ. ಅವ್ರಿಲ್ಲ, ನಮ್ಗೇನ್ ಮ್ಯಾಟರ್ ಆಗಲ್ಲ. ಅದು ಸದನಕ್ಕೆ ಮ್ಯಾಟರ್ ಆಗುತ್ತೆ, ನಮಗ್ ಮ್ಯಾಟರ್. ಸಚಿವ ಸಂಪುಟ ಯಡಿಯೂರಪ್ಪನವರು ತಿಂಗಳುಗಟ್ಟಲೆ ಸಚಿವ ಸಂಪುಟ ಇಲ್ಲದೆ ಕೆಲಸವನ್ನು ಮಾಡಿದ್ದಾರೆ. ಹೆಂಗಾಯ್ತು ಸಮೀವುಲ್ಲಾ ಸರ್ ಅಂದ್ರೆ, ಇದು ಈ IAS IPS KS ಆಫೀಸರ್ನ ಪೋಸ್ಟಿಂಗ್ ತೋರಿಸ್ದೆ ಟ್ರಾನ್ಸ್ಫರ್ ಮಾಡ್ತಾರಲ್ಲ, ಪೋಸ್ಟಿಂಗ್ ಕೊಡದೆ ಟ್ರಾನ್ಸ್ಫರ್ ಅಂತ ಹಾಕ್ತಾರಲ್ಲ, ಎಲ್ಲಿ ಏನು ಎತ್ತ ಏನು ಹೇಳಿದೆ ಹಂಗಾಗಿದೆ. ಯಾವ ಮಂತ್ರಿ ಯಾವ ಖಾತೆ ಗೊತ್ತಿಲ್ಲ, ಒಟ್ನಲ್ಲಿ ಮಂತ್ರಿ ಎಲ್ಲ ಸ್ಪಷ್ಟತೆ ಸಿಗತ್ತೆ ನಿಮ್ಗೆ. 2-3 ದಿನದಲ್ಲಿ ಎಲ್ಲ ಸ್ಪಷ್ಟತೆ ಸಿಗತ್ತೆ ಎಲ್ರಿಗೂ, ಎಲ್ಲ ಖಾತೆಗಳು ಯಾವ ರೀತಿ ಆಯ್ತು ಸರ್. ಈಗ ದೊಡ್ಡದಾಗ ಮಂತ್ರಿ ಅಂತ ಆಯ್ತು, ಏನ್ ಅವ್ರವ್ರ ಊರಲ್ಲಿ ಕ್ರೇನ್ ನಲ್ಲಿ ಹಾರ ಹಾಕಿದ್ ಹೇಳಿ, ಬೆಳ್ಳಿ ಗದೆ ಕೊಟ್ಟಿದ್ ಕೇಳಿ, ಆಮೇಲೆ ಏನದು ತಂಬಿಟ್ಟು ಆರ್ತಿ ಎತ್ತಿದ್ ಹೇಳಿ ಎಲ್ಲ ಆಗಿದೆ. ಈಗ ರಾಜೀನಾಮೆ ಕೊಟ್ಟು, ಈಗ ನೀವ್ ಹೇಳ್ದಂಗೆ 2 ದಿವಸ 3 ದಿವಸದ ಮಂತ್ರಿ ಅಂತ ಇಟ್ಕೊಳ್ಳಿ. ವಾಟ್ ನೆಕ್ಸ್ಟ್? ಇದು ಜೋಕ್ ಅಪಾರ್ಟ್ ಸರ್. ನಾನು ಹೇಳ್ತಾ ಇರೋದು, ಬರೀ ಇಷ್ಟು ದಿನ ಈ 3 ವರ್ಷನ ನಾಯಕತ್ವ ಬದಲಾವಣೆಯಲ್ಲಿ ಮುಗಿಸಿದ್ರು ಸರ್. ಅದಾದ್ಮೇಲೆ ಈಗ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್. ಸಿಎಂ ಮುಖ್ಯಮಂತ್ರಿ DK ಶಿವಕುಮಾರ್ ತುಂಬಾ ತಾಳ್ಮೆಯಿಂದಲೇ ವರ್ತಿಸ್ತಿದ್ದಾರೆ. ಮತ್ತೆ ಇಡೀ ಕಾಂಟ್ರವರ್ಸಿಸ್ ಅದನ್ನ ತಣ್ಣಗೆ ಮಾಡೋದಕ್ಕೆ ವರ್ತಿಸಿದ್ದಾರೆ. ಸುಧಾಕರ್ನ್ ಕರ್ಸಿದ್ರು, ರಹೀಂ ಖಾನ್ ಕರ್ಸಿದ್ರು, ಅವ್ರಿಗೆ ಸಮಾಧಾನ ಮಾಡ್ತಿದ್ದಾರೆ. ಸುರ್ಜೇವಾಲನ HK ಪಾಟೀಲ್ ಹತ್ರ ಕಳಿಸಿ ಅವ್ರಿಗೆ ಸಮಾಧಾನ ಮಾಡಕ್ ಪ್ರಯತ್ನ ಪಡ್ತಿದ್ದಾರೆ. ಇಲ್ಲಿ ಅವರು ಸ್ವಲ್ಪ ಮೆಚೂರ್ಡ್ ಆಗಿನೇ ಇಡೀ ಸಿಚುವೇಶನ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇಲ್ಲಿ ಅವರಿಗೂ ಕೂಡ ಇರ್ಸುಮುರ್ಸಾಗ್ತಿದೆ ಅವರ ಮಾತಲ್ಲಿ, ಅವರ ಪ್ರಯತ್ನದಲ್ಲಿ, ಅವರ ಯತ್ನದಲ್ಲಿ ನೋಡಿದ್ರೆ ಅವರಿಗೂ ಕೂಡ ಇರ್ಸುಮುರ್ಸಾಗ್ತಿದೆ. ಯಾಕೆ ಅಂತಂದ್ರೆ, ಆಯ್ತು ಈಗ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಗೆ 4 ಸರಿ ಡೆಲ್ಲಿಗೆ, 5 ಸರಿ ಡೆಲ್ಲಿಗೆ ಹೋಗಿ, 2 ಸರಿ ರಾಜಭವನದಲ್ಲಿ ಟೆಂಟ್ ಹಾಕ್ಸಿ ಅಲ್ಲಿ ಎಲ್ಲ ರೆಡಿ ಮಾಡಿ ಎಷ್ಟೇ ಎಂಬ್ರಾಸ್ಮೆಂಟ್ ಆಫ್ ಚೀಫ್ ಮಿನಿಸ್ಟರ್ ಫೇಸ್ ಮಾಡಿದ್ದಾರೆ. ಇನ್ನೊಂದೇ ಒಂದ್ ಸೇರಿಸ್ತೀನಿ ಸಮೀವುಲ್ಲಾ ಸರ್, ನಿಮಗ್ ನೆನಪಿದೆಯಾ ಸರ್? ಸುರ್ಜೇವಾಲಾ ಅವರು, ಐ ಥಿಂಕ್ ಈ ನಾಯಕತ್ವ ಬದಲಾವಣೆ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರು KPCC ಆಫೀಸಲ್ಲಿ ಬಂದು 1-to-1 ಎಲ್ಲರ ಜೊತೆ ಇಂಟ್ರಾಕ್ಟ್ ಮಾಡಿದ್ರು, ಒಂದಷ್ಟು ರಿಪೋರ್ಟ್ ತಗೊಂಡು ಹೋಗಿದ್ರು. ಆಯ್ತಾ? ಕಾಂಗ್ರೆಸ್ ಹೈಕಮಾಂಡ್ ನನಗ್ ತಿಳಿದ ಮಟ್ಟಿಗೆ ಈ ಬಾರಿಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಎವ್ರಿ ಡೇ ಅದ್ರ ಈಗಲ್ ಐ ಇದ್ದೇ ಇತ್ತು, ಒಂಥರ ಸ್ಪೈ ಕ್ಯಾಮ್ರಾ ತರ ವರ್ಕ್ ಮಾಡ್ತಾ ಇತ್ತು. ಹಂಗಿರುವಾಗ ಸರ್, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡ್ಬೇಕಾದ್ರೆ ಈ ರೀತಿ ಅಸಮಾಧಾನಗಳಾಗಬಹುದು, ಇಂಥದ್ದು ಏನಾದ್ರು ಆಗ್ಬಹುದು, ಬಂಡಾಯ ಹೇಳ್ಬೋದು. ಮತ್ತು ಇರೋ 4-5 ಜನ ಮಹಿಳೆಯರಲ್ಲಿ ಇಂಥವ್ರಿಗೆ ಮಂತ್ರಿ ಮಾಡ್ಬೇಕು ಅನ್ನೋದನ್ನ ಇವರು ಡಿಸೈಡ್ ಮಾಡಕ ಕೆಪಾಸಿಟಿ ಇಲ್ಲ ಅಂತಂದ್ರೆ ಇವ್ರು ಯಾವ ಸೀಮೆ ಹೈಕಮಾಂಡು ಸರ್ ಇವ್ರು? ಈಗ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕ ಇಶ್ಯೂನ ಸರಿಯಾಗಿ ಹ್ಯಾಂಡಲ್ ಮಾಡ್ತಿಲ್ಲ.
ಇಲ್ಲಿ ಕ್ರೈಸಿಸ್ ಕ್ರಿಯೇಟ್ ಮಾಡೋದಕ್ಕೆ ಮುಖ್ಯಮಂತ್ರಿ ಆಗ್ಲಿ ರಾಜ್ಯದ ನಾಯಕರಾಗ್ಲಿ ಕಾರಣ ಅಲ್ಲ, ಕಾಂಗ್ರೆಸ್ ಹೈಕಮಾಂಡ್ ನ ನಾಯಕರೇ ಕಾರಣ. ನೇರವಾಗಿ ಕರ್ನಾಟಕದ ಅಫೇರ್ಸ್ ಅಲ್ಲಿ ಇಂಟರ್ವ್ಯೂನ್ ಆಗ್ತಿರೋದು, ಪ್ರತಿ ಹಂತದಲ್ಲೂ ನಿಯಂತ್ರಣ ಸಾಕೋದಕ್ಕೆ ಕಾಂಗ್ರೆಸ್ನ ನ್ಯಾಷನಲ್ ಲೀಡರ್ ಪ್ರಯತ್ನ ಪಡ್ತಿರೋದು ಇದಕ್ಕೆ ಮುಖ್ಯವಾದಂತಹ ಕಾರಣ. ಇದರಲ್ಲಿ ಏನೂ ಅನುಮಾನವೇ ಇಲ್ಲ. ಇದನ್ನ ಬಿಜೆಪಿ ಹೇಗೆ ಹ್ಯಾಂಡಲ್ ಮಾಡುತ್ತೆ? ಬಿಜೆಪಿ ಅದೇ ಒಂದಿನ ಗಣೇಶವರ ಇದನ್ನ ಬಿಜೆಪಿ ಇಷ್ಟು ಒಳ್ಳೆ ನಿಮಗೆ ಬಂಗಾರದ ಹರಿವಾಂಡಲ್ಲಿ ಅವ್ರ ಇಶ್ಯೂಸ್ ಅನ್ನ ಇಟ್ಕೊಟ್ಟಿದ್ದಾರೆ. ಇಡೀ ಅಧಿವೇಶನದಲ್ಲಿ ಈ ಇಶ್ಯೂ ಇಟ್ಕೊಂಡ್ಬಿಟ್ಟು ಕಾಂಗ್ರೆಸ್ ಅನ್ನ ಎಷ್ಟು ಮುಜುಗರಕ್ಕೆ ಮತ್ತು ಬಿಕ್ಕಟ್ಟಿಗೆ ಇವತ್ತು ಒಂದು ಮೀಟಿಂಗ್ ಮಾಡಿದ್ದಾರೆ. ಅಸೆಂಬ್ಲಿ ಮತ್ತು ಕೌನ್ಸಿಲ್ ನ ಇಬ್ರು ಲೀಡರ್ಸ್ಗಳು, ಅದರಲ್ಲೂ ವಿಜೇಂದ್ರ ಅವರು, ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಸುನೀಲ್ ಕುಮಾರ್ ಅವರು ಎಲ್ಲ ಹಿರಿಯ ನಾಯಕರು ಒಂದು ಸಭೆ ಮಾಡಿದ್ದಾರೆ. ಈ ಸಭೆನಲ್ಲಿ ಜೆಡಿಎಸ್ ಲೀಡರ್ಸೇ ಇಲ್ಲ. ಸರ್ ಸಮೀವುಲ್ಲಾ ಸರ್, ಇವತ್ತು ನಾನು ಮಾತಾಡ್ತಿರುವಂತ ಟಾಪಿಕ್ಗೆ ಇವಾಗ ನಾನು ಹೇಳೋ ವಿಷಯ ಇರ್ರೆಲೆವೆಂಟೇನೆ, ಬಟ್ ಸ್ಟಿಲ್ ನನಗೆ ನೀವು ಹೇಳಬೇಕು ಅನ್ಸ್ತಂದ್ರೆ ಬಿಕಾಸ್ ನೀವು ವಿರೋಧ ಪಕ್ಷದ ವಿಚಾರ ಮಾತಾಡಿದ್ರಿ. ಸರ್ 4-5 ದಿನದ ಹಿಂದೆ ಹಗರಿಬೊಮ್ಮನಹಳ್ಳಿಲಿ ಒಂದು ಲಾಕಪ್ ಡೆತ್ ಆಗುತ್ತೆ, ಒಬ್ಬ ವಿರೋಧ ಪಕ್ಷದ ನಾಯಕ ಅದ್ರ ಬಗ್ಗೆ ಮಾತಾಡ್ಲಿಲ್ಲ ಸರ್, ಒಬ್ರು ಬಾಯ್ ಬಿಡ್ಲಿಲ್ಲ ಅದ್ರ ಬಗ್ಗೆ. ಇನ್ ಇದ್ರ ಬಗ್ಗೆ ಎಲ್ಲಿ ಮಾತಾಡ್ತಾರೆ ಸರ್? ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್, ಇನ್ನೇನು ಇಲ್ಲ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಷ್ಟೇ. ಈಗ ರಾಜ್ಯದಲ್ಲಿ ಅಲೈನ್ಸ್ ಇದೆ ಅಲ್ವಾ, ಇಷ್ಟು ಒಳ್ಳೆ ಅವಕಾಶ ಸಿಕ್ಕಿರ್ಬೇಕು. ರಿಯಾಕ್ಷನ್ ಕೊಡಿ, ಒಂದು ಸ್ಮಾಲ್ ಬ್ರೇಕ್ ತಗೊಳ್ಬೇಕು ನಾನು. ಸಮೀಲ ಸರ್, ನೀವು ಏನು ಹೇಳಿದ್ದೀರಾ ಅದು ನಿಮ್ಮ ಭಾವನೆ ಉತ್ತಮವಾಗಿದೆ, ಒಂದು ಪೂರಕವಾಗಿದೆ, ನಾನು ಗೌರವಿಸ್ತೀನಿ. ನಾನು ಏನಕ್ಕೆ ಕೇಳ್ತಿದ್ದೀನಿ ಅಂದರೆ, ಇವತ್ತು ಪ್ರಸ್ತುತ ವಿಚಾರದ ಬಗ್ಗೆ ಹೈಕಮಾಂಡ್ ಅಂತ ಹೇಳಿದ್ರೆ ಅವರ ಮಾತಿನಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳ ಮಾತಿನಲ್ಲಿ ಸ್ವಲ್ಪ ಎಡವಟ್ಟು. ಆಯ್ತು ಸರ್, ಇವೆಲ್ಲ ಎಡವಟ್ಟಾಗಿದೆ, ಗೊಬ್ಬೆದ್ದೋಗಿದೆ, ಒಪ್ಕೊಂಬಿಡೋಣ ಸರ್. ಆಗಿದ ತಕ್ಷಣ ಇವರು ಹೈಕಮಾಂಡ್ ಏನು ಹೇಳಿದ್ರು, ಯಾವನ್ ರಾಜೀನಾಮೆ ಕೊಡ್ತಾನೆ 5 ನಿಮಿಷದಲ್ಲಿ ಅಕ್ಸೆಪ್ಟ್ ಮಾಡಿ ಅಂದರು. ಸಡನ್ನಾಗಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ರು, ಕೊಡ್ರಿ 2 ನಿಮಿಷದಲ್ಲಿ ಅಕ್ಸೆಪ್ಟ್ ಮಾಡ್ತೀನಿ ಅಂದ್ರು. ಸರ್, ಅವರ ಒಂದು ಪ್ರತಿಷ್ಠೆಗೆ ಇದು ಬರಲ್ಲ ಸರ್. ಕೇಳೋದು ಅವ್ರ ಪಕ್ಷದಲ್ಲಿ ಅವ್ರು ಕೇಳ್ತಾವ್ರೆ, ಕೇಳೋದು ನಮ್ಮ ಹಕ್ಕು. ನೀವು ಮಾಡ್ಕೊಂಡ್ ಬಂದ್ರಿ, ಇವಾಗ ನಾವ್ ಹೇಳ್ತಿದ್ದೀವಿ ನಿಮ್ಮ ಹೈಕಮಾಂಡ್ದವ್ರು ಬಂದು ನಿಮ್ಮ ಮೀಟಿಂಗ್ ಅಲ್ಲಿ ಯಾವ ರೀತಿ ಹೋಗಿದ್ರು, ಯಾವ ರೀತಿ ವಿಜೇಂದ್ರಗೆ ಪಾಠ ಮಾಡಿದ್ರು, ಈ ಹೆಸರು ಹೆಂಗ್ ಬಂತು, ಅದು ಹೇಳಿ, ಈ ಹೆಸರು ಯಾರು ಸೇರ್ಸಿದ್ರು, ಹೈಕಮಾಂಡ್ ತಾಕತ್ತಿದ್ರೆ ಹೇಳಿ, ನಾನೇ ಸೇರ್ಸಿದ್ವಿ ಕಣಯ್ಯ, ಒಪ್ಕೊಳ್ರಿ ಅಂತ ಹೇಳಿ. ಇವಾಗ ನಾವು ಹೇಳ್ತಿದ್ದೀವ ಸರ್, ನೀವು ಹೇಳ್ತಿದ್ದೀರಾ, ಸಿಂಧೂರವ್ರು ಹೇಳ್ತಿದ್ದೀರಾ, ಈ ಹೆಸರು ಹೆಂಗೆ ಬಂತು ನನಗೆ ಗೊತ್ತಿಲ್ಲ. ಈಗ ಜಮೀರ್ ಅಹ್ಮದ್ ಹೆಸರು ಹೆಂಗೆ ಬಂತು ಅಂತೇಳಿ ಸುರ್ಜಾ ವೇಣುಗೋಪಾಲ್ ಸೇರಿಸಿದ್ದು ಅಂತ ರಾಹುಲ್ ಗಾಂಧಿಗೆ ಗೊತ್ತಿಲ್ಲ ಅನ್ನೋದು ಅವರ ಪಕ್ಷದವ್ರು ಹೇಳ್ತಾವ್ರೆ, ನಾವು ಹೇಳ್ತಿಲ್ಲ ಸರ್. ಇರ್ಷಾದ್ ಅವರೇ, ಇನ್ನೂ 1 ಸೀಟ್ ಉಳಿಸ್ಕೊಂಡಿದ್ದೀರಿ ಏನೋ ಒಂದು ಲೆಕ್ಕಕ್ಕೆ. ಮಹಿಳೆಯರು ಅಂದ್ರೆ ಮಹಿಳಾ ಕೋಟದಲ್ಲಿ 1 ಕೊಡಬೇಕು ಅನ್ನೋದು ಒಂದು, ಅದನ್ನ ನೀವು ರೂಲ್ಸ್ ಮಾಡ್ಕೊಂಡ್ ಬಂದಿದ್ದೀರಿ. ನಂಗೆ ಗೊತ್ತಿಲ್ಲ ಯಾರು ರೂಲ್ಸ್ ಮಾಡಿದ್ರು ಅಂತ. ಯಾರಾದ್ರೂ ಒಂದೇ 1 ಸೀಟ್ ಕೊಡಬೇಕು ಅಂತ ರೂಲ್ಸ್ ಮಾಡ್ಕೊಂಡಿದ್ರೆ ಅವ್ರಂತ ಮುಟ್ಟಾಳ್ರಿ ಇನ್ನೊಬ್ರಿಲ್ಲ, ಅದು ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ ಆಗಿರ್ಲಿ. ಇನ್ನೊಂದು ಕೋಟೆ ತುಂಬಬೇಕು. ಈಗ ನನ್ನ ಪ್ರಶ್ನೆಗೆ ಒಂದೇ ಒಂದು ಉತ್ತರ ಕೊಡಿ, ನಿಮ್ಮಲ್ಲಿ ಈಗ ತ್ಯಾಗರಾಜರು ಆಗೋರು ಯಾರು ಅಂತ, ತ್ಯಾಗಿಗಳಾಗೋರು ಯಾರು, ಯಾರಿಗೆ ಬಿಟ್ಕೊಡ್ತಾ ಇದ್ದೀರಿ? ತ್ಯಾಗಿಯಾಗಿ ಮುಂದಕ್ಕೆ ಭೋಗವನ್ನ ಅನುಭವಿಸೋದಕ್ಕೆ ಸಿದ್ಧವಾಗಿರೋರು ಯಾರು ನಿಮ್ಮಲ್ಲಿ? ನೋಡಿ, ಇವತ್ತು ಹೈಕಮಾಂಡ್ದವರು ಇವತ್ತು ಬೆಂಗಳೂರಿಗೆ ಬಂದು ನಿನ್ನೆ ಸುರ್ಜೇವಾಲಾ ಅವರು ಎಲ್ಲ ಯಾರ್ಯಾರು ಅಸಮಾಧಾನಿತರಿದ್ದಾರೆ ಅವ್ರನ್ನ ಜೊತೆಲಿ ಮಾತಾಡಿ ಅಸಮಾಧಾನವನ್ನು ಶಮನ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇವಾಗ ಸುರ್ಜೇವಾಲಾ ಅವರು, ಕೃಷ್ಣಪ್ಪ ಅವರು ತಯಾರಿಲ್ಲ. ಅಲ್ಲ, ಹೇಳ್ತಾ ಇದೀನಲ್ಲ, ಇವಾಗ ಹೈಕಮಾಂಡ್ದವ್ರ ಹತ್ರ ಅವರು ಹೋಗಿ ಜೊತೆಯಲ್ಲಿ ಕೂತ್ಕೊಂಡು ಮಾನ್ಯ ಸುರ್ಜೇವಾಲಾ ಅವರು ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದ ಮೇಲೆ ಈ ಅಸಮಾಧಾನವನ್ನು ಯಾವ ರೀತಿ ಶಮನ ಮಾಡಬೇಕು ಆ ರೀತಿ ಶಮನ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಈ ನಿಮ್ಮ ಮಾಧ್ಯಮದಲ್ಲಿ ಬರೋ ರೀತಿಯಲ್ಲಿ ಅದು ಬದಲಾವಣೆ ಆಗತ್ತೋ ಅಥವಾ ಅದಕ್ಕೆ ಮಾನ್ಯ ಸಮೀಲ್ ಅವರು ಹೇಳಿದಂಗೆ ಏನು ತಿರ್ಗಾ ಒಂದು ಸ್ಮಾಲ್ ಸರ್ಜರಿ ಆಗುತ್ತೋ, ಅದು ಇಲ್ಲಿ ಅಲ್ಲ, ಇಲ್ಲಿ ನಾನು ಚರ್ಚೆ ಮಾಡಲ್ಲ ಅದ್ರ ಬಗ್ಗೆ. ನಾನು ಬಾಲಕೃಷ್ಣ ಅವ್ರು ಮಾತಾಡಿರೋದು ಹಾಕ್ಲಾ ಅಲ್ಲ, ಅದು ನಾನು ಕೇಳಿಸ್ಕೊಂಡೆ. ಅರ್ಥ ಆಯ್ತಲ್ಲ? ಮಾಧ್ಯಮಗಳು ಸೃಷ್ಟಿ ಮಾಡಿರೋದಲ್ಲ, ಅವ್ರು ಮಾತಾಡಿದ್ದಾರೆ. ಅಸಮಾಧಾನವನ್ನ ಅವ್ರು ಕೂತ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡಿ ಈಗಾಗಲೇ ಎಲ್ಲ ಮಂತ್ರಿಗಳು ಅವರವರ ಜಿಲ್ಲೆಗೆ ಹೋಗಿದ್ದಾರೆ, ಕೆಲಸ ನಡೀತಾ ಇದೆ. ಇವಾಗ ಸರ್ಕಾರ ಜನರ ಸಂಕಷ್ಟಕ್ಕೆ ಪ್ರಥಮ ಆದ್ಯತೆಯನ್ನು ಕೊಟ್ಟು ಇವತ್ತು ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ರೀತಿ ಏನು ಊಹಾಪೋಹಗಳಿದೆ ಅಥವಾ ಏನೇನು ಸುದ್ದಿಗಳಿದೆ ಅದು ಇವಾಗ ಅಪ್ರಸ್ತುತ ಆಗಿದೆ. ಇವಾಗ ಏನು ಚರ್ಚೆ ಮಾಡುವಂತ ಅವಶ್ಯಕತೆ ಇಲ್ಲ ಅದಕ್ಕೆ. ಸಮೀವುಲ್ಲಾ ಸರ್, ಒಂದ್ ನಿಮಿಷ ಸರ್. ಸಮೀವುಲ್ಲಾ ಸರ್, ನಾಯಕತ್ವ ಬದಲಾವಣೆಯಲ್ಲೂ ಕಾಂಗ್ರೆಸ್ನ ಹೈಕಮಾಂಡು ಬಹಳ ದೊಡ್ಡ ಮಿಸ್ಟೇಕ್ ಅಲ್ಲ, ಬ್ಲಂಡರ್ ಮಾಡ್ತು. ಕ್ಲಾರಿಟಿ ಕೊಡದೆ, 3 ವರ್ಷಗಳ ತನಕ ಕ್ಲಾರಿಟಿ ಕೊಡದೆ
ದೊಡ್ಡ ಬ್ಲಂಡರ್ ಮಾಡಿ ಅದನ್ನ ಹಾದಿರಂಪ ಬೀದಿರಂಪ ಮಾಡ್ತು. ಈಗ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಕೂಡ ಅದೇ ರೀತಿ ಮಾಡ್ತಾ ಇದ್ದಾರೆ. ಅದನ್ನು ಹಾದಿರಂಪ ಬೀದಿರಂಪನೇ. ಟವಲ್ ಹಾಸಕ್ 100 ಜನ ಇದ್ರು, ತ್ಯಾಗಕ್ಕೋಸ್ಕರ ನಾವು ಬಿಟ್ಕೊಡ್ತೀವಿ ಅನ್ನೋರು ಈಗ ಬಾಲಕೃಷ್ಣ ಒಬ್ರು ತ್ಯಾಗದ ಮಾತಾಡಿದಾರೆ ಅಷ್ಟೇನೆ, ಇನ್ಯಾರು ಏನು ಮಾತಾಡಿಲ್ಲ. ವಿಧಿ ಇಲ್ಲದೆ ಆಯ್ತಾ? ಏನ್ ಹೇಳ್ತೀರಿ ಸರ್, ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇರೋ ಎಡವಟ್ಟುಗಳಿಗೆ ರಾಜ್ಯ ಬಲಿಪಶು ಆಗ್ತಾ ಇದೆ ಸರ್. 100% ಅದು ರಾಜ್ಯ ನನ್ನ ಬಲಿಪಶು ಒಪಿನಿಯನ್. ಆಗ್ತಾ ಇದೆ. ಅದು 100% ನನ್ನ ಒಪಿನಿಯನ್ ಕೂಡ ಅದಾಗಿದೆ. ಅಂದ್ರೆ ಒಂದು ರಾಜ್ಯದಿಂದ ಒಂದಷ್ಟು ಜನ ಎಲೆಕ್ಟ್ ಆಗ್ತಾರೆ, ಒಬ್ಬ ಚೀಫ್ ಮಿನಿಸ್ಟರ್ ಇರ್ತಾರೆ, ಒಂದಷ್ಟು ಜನ ನಾಯಕರು ಇರ್ತಾರೆ. ಆ ಸಮುದಾಯಗಳನ್ನ ಜನರನ್ನ ಅವ್ರು ರೆಪ್ರೆಸೆಂಟ್ ಮಾಡ್ತಾರೆ ಅಂತಂದ್ರೆ ಅವರನ್ನ ಗೌರವದಿಂದ ನಡೆಸ್ಕೋಬೇಕಾಗತ್ತೆ, ಅವರ ಅನುಭವವನ್ನ ಬಳಸ್ಕೋಬೇಕಾಗತ್ತೆ. ಈಗ ಡಿ.ಕೆ. ಶಿವಕುಮಾರ್ ಅಂತ ಡಿ.ಕೆ. ಶಿವಕುಮಾರ್ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಅವರು ಸಿದ್ದರಾಮಯ್ಯನವ್ರ ಮನೆಗೆ ಹೋಗ್ತಾರೆ, ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅದಾದ ನಂತರ ಅಧಿಕಾರ ವಂಚಿತರನ್ನ ಮನೆಗೆ ಕರೆಸ್ಬಿಟ್ಟು ಅವರಿಗೆ ಸಮಾಧಾನ ಮಾಡ್ತಾರೆ. ಇಷ್ಟೆಲ್ಲ ಪ್ರಯತ್ನ ಪಡ್ತಿರುವ ಸಂದರ್ಭದಲ್ಲಿ ಹೈಕಮಾಂಡ್ ನ ಇಬ್ಬರು ನಾಯಕರು ಇಲ್ಲಿ ಕೂತ್ಕೊಂಡು ಇಲ್ಲಿಯ ಪರಿಸ್ಥಿತಿನಲ್ಲಿ ಮೆಡ್ಲ್ ಮಾಡೋದು. ಈಗ ರಾಮಲಿಂಗಾರೆಡ್ಡಿ ಅವರು ಒಂದ್ ಪಾಯಿಂಟ್ ಅಲ್ಲಿ ಅವರು ಪಕ್ಷ ಬಿಟ್ಟು ಹೋಗ್ತೀನಿ ಅನ್ನೋಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ಬೇಕಾದ್ರೆ ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ, ಸಿದ್ದರಾಮಯ್ಯ ರಾಮಲಿಂಗಾರೆಡ್ಡಿ ಅವ್ರ ಮನೆಗೆ ಹೋಗ್ಬಿಟ್ಟು ಉಳಿಸ್ಕೊಂಡ್ರು. ಆಮೇಲೆ ಎಲ್ಲ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅವ್ರಿಗೆ ಸಿಕ್ಕಿದ್ದೇನು? ಸೀನಿಯರ್ ಲೀಡರ್ಸ್ ಗಳನ್ನ ಈ ತರನ ನಡೆಸ್ಕೊಳ್ಳೋದು ಅನ್ನೋ ಪ್ರಶ್ನೆ ಬರುತ್ತೆ. ಹೌದು. ಈಗ ಇವರು ಯಾರು ಕೃಷ್ಣಪ್ಪ ಅವರು ವ್ಯಾಲಿಡ್ ಪ್ರಶ್ನೆ ಕೇಳ್ತಾರೆ, ಎಷ್ಟ್ ದಿನ ಮಂತ್ರಿ ಆಗ್ಬೇಕು ನಾನು, ಈಗ ಯಂಗ್ ಫೇಸ್ ನನ್ ಮಗ ಇಲ್ವಾ, ಸೀನಿಯಾರಿಟಿ ನಾನಿಲ್ವಾ, ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಸರಿಯಾದ ಉತ್ತರ ಯಾರು ಕೊಡ್ಬೇಕು? ಅವ್ರಿಗೆ ಕನ್ವಿನ್ಸ್ ಮಾಡೋದು ಹಿಂಗೆ. ಹೀಗಾಗಿ ಇಲ್ಲಿ ಲೋಕಲ್ ಗ್ರೌಂಡ್ ರಿಯಾಲಿಟಿ ಏನಿರುತ್ತೆ ಅನ್ನೋದು ಲೋಕಲ್ ನಾಯಕರಿಗೆ ಗೊತ್ತಿರುತ್ತೆ. ಈಗ ಸ್ಟುಡಿಯೋದಲ್ಲಿ ಕುತ್ಕೊಂಡು ನಮ್ ಕಾಂಗ್ರೆಸ್ ವಕ್ತಾರರು ಎಂತ ಎಂಬ್ರಾಸ್ಮೆಂಟ್ ನ ಅವ್ರ ಮನಸ್ಸಲ್ಲಿ ಬೇರೆ ಇರುತ್ತೆ. ನಾವು ಕೇಳೋ ಪ್ರಶ್ನೆಗಳಿಗೆ ಅವರು ಎಷ್ಟು ಎಂಬ್ರಾಸ್ಮೆಂಟ್ ನ ನಾವು ಮಾತಾಡೋದೆಲ್ಲ ಹೌದು ಸರಿ ಅಂತ ಅನಿಸ್ತಿರುತ್ತೆ. ಆದ್ರೆ ಉತ್ತರ ಅನಿವಾರ್ಯವಾಗಿ ಪಾರ್ಟಿ ಡಿಪೆಂಡ್ ಮಾಡ್ಕೋಬೇಕಾಗುತ್ತೆ ಅವರು ಆ ತರದಿಂದ. ಹೀಗಾಗಿ ಕೇಂದ್ರದ ವರಿಷ್ಠರು ಕಾಂಗ್ರೆಸ್ನ ಹೈಕಮಾಂಡ್ ಇಲ್ಲಿ ಟೂ ಮಚ್ ಮಧ್ಯ ಪ್ರವೇಶ ಮಾಡಿ ಎಲ್ಲದನ್ನು ನಿಯಂತ್ರಣಕ್ಕೆ ತಗೊಳಕ್ ಹೋಗಿ ಇಲ್ಲಿ ಫಜಿತಿ ಮಾಡೋದನ್ನ. ರಿಕ್ವೆಸ್ಟ್ ಲಾಸ್ಟ್ ರಿಯಾಕ್ಷನ್ ನಿಮ್ದು ಗಣೇಶ್ ಸರ್. ಇನ್ನೊಂದು ರಿಕ್ವೆಸ್ಟ್ ಸರ್, ಈಗ ಸರ್ ಲಾಸ್ಟ್ ರಿಯಾಕ್ಷನ್ ಪ್ಲೀಸ್. ಖಂಡಿತ ನಾನು ಕಾಂಗ್ರೆಸ್ ಪಕ್ಷವನ್ನ ದೂಷಣೆ ಮಾಡಕ್ಕೇನೆ ಬಂದಿದ್ದೀನಿ ಅಂತ ತಿಳ್ಕೊಬೇಡಿ. ಅವರ ಪಕ್ಷದಲ್ಲಿರತಕ್ಕಂಥ ಲೋಪದೋಷಗಳನ್ನು ತಿದ್ದುಕೊಳ್ಳಿ ಅಂತ ಹೇಳಕ್ಕೂ ಬಂದಿದ್ದೀನಿ ಅಂತ ತಿಳ್ಕೊಳ್ಳೋದು ಕಲೀಲಿ. ನಂಬರ್ 1. ನಂಬರ್ 2 ಏನು ಗೊತ್ತಾ ಸರ್, ಈಗ ಹೆಸರುಗಳನ್ನ ಹೈಕಮಾಂಡೇ ಸೇರಿಸಿದ್ದಾದ್ರೆ ನಾವೇ ಸೇರಿಸಿದ್ದೀನಿ, ನೀವು ಸರಿಯಾಗಿ ಮಾಡ್ಕೊಂಡ್ರೆ ಅಧಿಕಾರ ನಡೆಸಿ ಅಂತ ಹೇಳಿ ಅವ್ರ ಪಕ್ಷದವರು ಹೇಳ್ತವ್ರೆ. ಈ ಹೆಸರು ನಾನು ಸೇರಿಲ್ಲ, ನನ್ಗೆ ಗೊತ್ತಿಲ್ಲಂಗೆ ಸೇರಿದೆ, ನಾನು ಹೇಳಲೇ ಇಲ್ಲ. ಇದೆಲ್ಲ ಹೇಳ್ತಿದ್ರೆ ಹೈಕಮಾಂಡ್ ವಿಶ್ವಾಸ ಮೂಡತ್ತ ಬಿಜೆಪಿನಲ್ಲಿ ಹೇಳ್ಬಿಡ್ತಾರ ಸರ್? ಆಗಲ್ಲ ಬಿಡಿ ಸರ್, ಅವ್ರ ಲೋಪದೋಷ ತಿದ್ಕೊಳ್ಳಿ ಸರ್. ನಾನು ಅವ್ರದ್ದು ಹೇಳ್ತಿದ್ದೀನಿ, ನಾವು ತಿದ್ಕೋತೀವಿ ಸರ್, ನಮ್ಗೆ ಇನ್ನೂ ಅವಕಾಶ ಇದೆ, ತಿದ್ಕೊಳ್ತೀವಿ, ಮಾಡ್ತೀವಿ ಬಿಡಿ ಸರ್. ಪರ ಚಿಂತೆ ನಿಮಗೆ ಏಕೆ? ನಿಮ್ಮ ಚಿಂತೆ ಇವತ್ತೇನು ಅಸಮಾಧಾನ ಇದೆ ಅದನ್ನ ಶಮನ ಮಾಡ್ತಾರೆ. 2-3 ದಿನಗಳಲ್ಲಿ ಖಾತೆನೂ ಹಂಚಿಕೆ ಸರ್ಕಾರ ಬಹಳ ಸದೃಢ ರೀತಿಯಲ್ಲಿ ಮುಂದುವರಿಯುತ್ತೆ. ಬೆಂಕಿ ಹಾಕ್ತಾರೆ, ಅವರೆಲ್ಲ ಬೆಂಕಿ ಹಾಕ್ತಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಒಟ್ಟಾರೆಯಾಗಿ ಇಲ್ಲಿ ಅಸಮಾಧಾನಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ ಆಡಳಿತದ ಬಗ್ಗೆ ಗಮನ ಕೊಡ್ರಪ್ಪ. ಈಗ ಆಲ್ರೆಡಿ ಎಲೆಕ್ಷನ್ ಇಯರ್ ಅಲ್ಲಿ ಇದೀರಿ ನೀವು ಕಾಂಗ್ರೆಸ್ನವರು. ಇದು ಎಲೆಕ್ಷನ್ ಕ್ಯಾಬಿನೆಟ್ ಅನ್ನೋದು ಎಲ್ರಿಗೂ ಗೊತ್ತಿದೆ. ಇನ್ನು ಎಷ್ಟು ಅಂತ ಹಗ್ಗ ಜಗಾಟ ಮಾಡ್ತೀರಿ? ಇಲಾಖೆ ಕೃಷಿ ಸಚಿವರು ನೇಮಕ ಆಗಿಲ್ಲ, ಇನ್ನ ಶಿಕ್ಷಣ ಇಲಾಖೆಗೆ ಸಚಿವರು ನೇಮಕ ಆಗಿಲ್ಲ. ಇದನ್ನೆಲ್ಲ ಗಮನ ಹರಿಸಿ ಸ್ವಲ್ಪ. ತುಂಬಾ ಅಸಹ್ಯ ಅಂತ ಅನಿಸ್ತಾ ಇದೆ. ಅಂಡ್ ವೇಣುಗೋಪಾಲ್ ಅವರೇ, ಕೇರಳ ಬಗ್ಗೆ ಗಮನ ಕೊಡಿ. ಕರ್ನಾಟಕದ ಏನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ನಿಮ್ ಕೇರಳ ನೋಡ್ಕೊಳ್ಳಿ ಸರ್. ಕರ್ನಾಟಕದ ನೋಡ್ಕೊಳಕ್ ಇಲ್ಲಿ ಅನುಭವಿ ರಾಜಕಾರಣಿಗಳಿದ್ದಾರೆ. ಇಷ್ಟೊಂದು ಇಂಟರ್ಫಿಯರೆನ್ಸ್ ಮಾಡಿ ಕರ್ನಾಟಕದ ಆಡಳಿತದ ವ್ಯವಸ್ಥೆಗೆ ನೀವು ಧಕ್ಕೆ ತರ್ತಾ ಇದ್ದೀರಿ. ಅಂಡ್ ಇನ್ನೊಂದೇನಾಗುತ್ತೆ ಗೊತ್ತಾ, ರಾಜಕಾರಣಿಗಳ ಮಧ್ಯೆ ಇಷ್ಟೆಲ್ಲ ಸಮಸ್ಯೆಗಳು ನಡಿಬೇಕಾದ್ರೆ ಬ್ಯೂರೋಕ್ರೇಟ್ಸ್ಗೆ ಅದ್ರ ಭಯ ಇರೋದಿಲ್ಲ. ಆಡಳಿತ ಒಳಗೊಳಗೆ ಸುಧಾರಣೆ ಆಗೋದಿಲ್ಲ, ಆಡಳಿತ ಹದಗೆಟ್ಟು ಹೋಗ್ಬಿಡುತ್ತೆ. ಸೊ ಹಾಗಾಗಿ ಸರಿಯಾದ ರೀತಿಯಲ್ಲಿ ನೀವು ಆಡಳಿತ ನಡೆಸಬೇಕು ಅಂತಂದ್ರೆ ಒಂದು ರಾಜಕೀಯ ಸಿಸ್ಟಮ್ ಏನಿದೆಯಲ್ಲ ಅದು ಸರಿ ಇರಬೇಕು, ಮಂತ್ರಿಮಂಡಲ ಏನಿದೆಯಲ್ಲ ಅದು ಸರಿ ಇರಬೇಕು. ಮಹಿಳಾ ಮಂತ್ರಿಯನ್ನ ಇನ್ನೂ ಮಾಡೋದಕ್ಕಾಗಿಲ್ಲ. ನಿಮ್ಗೆ ಎಷ್ಟೊಂದು ತಲೆ ಕೆಡ್ಸ್ಕೊಂಡು ಕೂತಿದ್ದೀರಿ. ತೆಗೆದ್ ಬಿಸಾಕ್ರಿ ಒಂದು 5-6 ಜನ ಗಂಡಸರನ್ನ ಅತ್ಲಗೆ, 6 ಜನ ಮಹಿಳೆಯರನ್ನ ಮಂತ್ರಿ ಸ್ಥಾನ ಕೊಟ್ಬಿಡಿ ಅತ್ಲಗೆ. ಎಲ್ಲಿಗಾದ್ರೂ ಬಿಡಿ ಸರ್. ಇದು ನೋಡಿಲ್ವಾ ಲಾಸ್ಟ್ ಕ್ಯಾಬಿನೆಟ್ ಅಲ್ಲಿ ಏನ್ ಮಾಡಿದ್ರು ಅಂತ ಹೇಳಿ.
ಸೊ ಹಾಗಾಗಿ ಬಹಳ ಅಸಹ್ಯ ಅನಿಸ್ತಾ ಇದೆ ರಾಜ್ಯದ ಈ ಕ್ಯಾಬಿನೆಟ್ ಸರ್ಕಸ್ಗಳು. ಡಿ ಕೆ ಶಿವಕುಮಾರ್ ಅವ್ರಿಗೂ ಪ್ರೆಷರ್ ಇದೆ ಅನ್ನೋದು ನನಗೂ ಗೊತ್ತಿದೆ, ಇಲ್ಲ ಅಂತ ಅಲ್ಲ. ಅಂದ್ರೆ ಹೈಕಮಾಂಡ್ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯನ್ನ ನಡೆಸ್ಕೊಳ್ತಾ ಇರೋ ರೀತಿ ಇದೆಯಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಎಡವಟ್ಟುಗಳ ಮೇಲೆ ಎಡವಟ್ಟು ಮಾಡ್ಕೊಳ್ತಾನೆ ಬರ್ತಾ ಇದೆ. ಇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕಬೇಕಾದಂಥ ಬಿಜೆಪಿ ಇದೆಯಲ್ಲ, ಬಾಯಿ ಮುಚ್ಕೊಂಡು ಕೂತಿದೆ. ಐ ಡೋಂಟ್ ನೋ ವಿರೋಧ ಪಕ್ಷ ಏನು ಮಾಡ್ತಾ ಇದೆ ಅಂತ ಹೇಳಿ. ಸೊ ಇದು ಎರಡೂ ಪಕ್ಷಗಳಿಗೂ ಪಾಠ ಆಗಬೇಕು. ಸ್ವಲ್ಪ ನಿಮ್ಮ ನಿಮ್ಮದೇ ಜಂಜಾಟಗಳನ್ನು ಬಿಟ್ಟು ಸ್ವಲ್ಪ ಹೊರಗೆ ಬಂದು ಜನರ ಜಂಜಾಟದ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ. ಇಲ್ಲ ಅಂತಂದ್ರೆ ನೀವುಗಳು ಇದೀರಾ ಅನ್ನೋದನ್ನೇ ಜನ ಮರ್ತ್ಬಿಟ್ಟು ಅವ್ರ ಪಾಡಿಗೆ ಅವ್ರ ಜೀವನ ನಡೆಸ್ಕೊಂಡು ಹೋಗುವಂಥ ಸ್ಥಿತಿ ಬರುತ್ತೆ. ಆಲ್ರೆಡಿ ಅರ್ಧಕ್ಕರ್ಧ ಬಂದಿದೆ. ನೋಡೋಣ ಮುಂದೆ ದಿನ ಕಾಂಗ್ರೆಸ್ ಯಾವ ಹಂತಕ್ಕೆ ನಡ್ಕೊಂಡು ಹೋಗುತ್ತೆ ಅಂತ ಹೇಳಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.